ಲೌಚ್ಯ ತೋರಿಸುತ್ತಿರುವ ಇಸ್ಮಾಯಿಲ್ ನನ್ನು ಕಳೆದ 2 ತಿಂಗಳ ಹಿಂದೆ ಧಾರವಾಡ ಹುಬ್ಬಳ್ಳಿಯ ಘಟನೆಯನ್ನು ನೋಡಿದ್ವಿ. ಯಾವ ರೀತಿ ಇತ್ತು ಕೇಳಿದರೆ, ಆ ಹುಡುಗಿಯ ಸ್ನೇಹಿತೆ ತನ್ನ ಮನೆಗೆ ಕರ್ಕೊಂಡೋಗು ತನ್ನ ತಮ್ಮನನ್ನು ಪರಿಚಯ ಮಾಡಿಸ್ತಾಳೆ. ಆ ಮೂಲಕ ಜಿಮ್ಮಿಗೆ ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಪಾನೀಯದಲ್ಲಿ ಮತ್ತು ಬರುವಂತಹ ಮೆಡಿಷನನ್ನು ಹಾಕಿ ಅವಳ ಮೇಲೆ ಅತ್ಯಾಚಾರವನ್ನು ಮಾಡ್ತಾರೆ. ಆದರೆ ದಾವಣಗೆರೆಯಲ್ಲಿ ಈ ಹಿಂದೆ 2 ವರ್ಷದ ಹಿಂದೆ ನಮಗೆಲ್ಲರಿಗೂ ಗೊತ್ತಿದೆ, ಶಿವಪ್ಪಯ್ಯ ವೃತ್ತದ ಪಕ್ಕದಲ್ಲಿರ್ತಕ್ಕಂತಹ ಫೋರ್ಸ್ ಫಿಟ್ನೆಸ್ ಅಂತಕ್ಕಂತಹ ಜಿಮ್ಮಿನ ಮಾಲೀಕ ಅಲ್ಲಿರ್ತಕ್ಕಂತಹ ಒಂದು ಜಿಮ್ ಟ್ರೈನಿಗೆ ಬರ್ತಕ್ಕಂಥ ಹುಡುಗಿಗೆ ಮದುವೆ ಫಿಕ್ಸ್ ಆಗುತ್ತೆ. ಮದುವೆ ಫಿಕ್ಸ್ ಆದಾಗ ಹಣದ ಬೇಡಿಕೆಯನ್ನು ಇಡ್ತಾನೆ. ಹಣವನ್ನು ಅವರ ಮನೆಯಲ್ಲಿ ಹೊಂದಿಸಿಲ್ಲ ಅನ್ನುವ ಕಾರಣವನ್ನು ಇಟ್ಟುಕೊಂಡು ಅವಳನ್ನು ಬ್ಲ್ಯಾಕ್ ಮೇಲ್ ಮಾಡಿ ಅವಳು ವಿಷವನ್ನು ಕುಡಿದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಕ್ಕಂಥದ್ದು ಜಗಜ್ಜಾಹೀರಾತು. ಆವಾಗಲೂ ಸಹ ಹಿಂದೂ ಪರ ಸಂಘಟನೆಗಳು ಎಲ್ಲರೂ ಹೇಳಿದ್ದೆವು, ಜಿಮ್ಮಿನ ಟ್ರೈನರ್ಗಳಿಗೆ ಆ ಟ್ರೈನರಿನ ಅನುಮತಿಯ ಪತ್ರ ಕಡ್ಡಾಯ ಮಾಡಬೇಕು, ಎಲ್ಲ ಜಿಮ್ಗಳನ್ನು ಓಪನ್ ಆಗಿ ಇರ್ತಕ್ಕಂಥ CC ಕ್ಯಾಮ್ರಾವನ್ನು ಪೊಲೀಸ್ ಇಲಾಖೆ ಆಗಾಗ ಹೋಗಿ ವೀಕ್ಷಣೆಯನ್ನು ಮಾಡಬೇಕು ಅಂತೇಳಿ. ಮೊನ್ನೆ ಪವರ್ ಫಿಟ್ನೆಸ್ ಜಿಮ್ಮಿನ ಇಸ್ಮಾಯಿಲ್ ಅನ್ನುವಂತಹ ದುಶ್ಯಾಸನ ಒಬ್ಬ ಮದುವೆ ಆಗಿರುವ ಹೆಣ್ಣು ಮಕ್ಕಳನ್ನು ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಹೆಣ್ಣು ಮಗಳ ಗಂಡನ ಹತ್ತಿರ ಇವನು ಹೋಗಿ ಹೇಳ್ತಾನೆ, ನಿನ್ನ ಹೆಂಡತಿಯ ನೆಕ್ಕೆಡ್ ಫೋಟೋಗಳು ವಿಡಿಯೋಗಳು ನನ್ನ ಹತ್ರ ಇದೆ, ನೀನೇನಾದರೂ ನಮಗೆ ಹಣವನ್ನು ಕೊಡಲಿಲ್ಲ ಅಂತಾದರೆ, ನಮ್ಮ ಬೇಡಿಕೆಯನ್ನು ಪೂರೈಸಿಲ್ಲ ಅಂತಾದರೆ ನಿಮ್ಮ ಹೆಂಡತಿಯ ವಿಡಿಯೋವನ್ನು, ನಿಮ್ಮ ಹೆಂಡತಿಯ ನೆಕ್ಕೆಡ್ ಚಿತ್ರಣವನ್ನು ಸಾಮಾಜಿಕ ಜಾಲತಾಣಕ್ಕೆ ಬಿಡ್ತೀನಿ ಅಂತೇಳಿ. ಅವನು ಪಾಪ ಅಮಾಯಕ ಲಚ್ಚರಾಗಿ ಇರ್ತಕ್ಕಂಥವನು, ಅವನಿಗೆ ಯಾವುದೇ ರೀತಿಯ ಬೇರೆ ಘಟನೆಗಳ ವಿಚಾರ ಗೊತ್ತಿರೋದಿಲ್ಲ. ಕಾಲನ್ನು ಹಿಡಿದು ಅಂಗಾಲಾಚಿ ಬೇಡುವ ಪರಿಸ್ಥಿತಿಗೆ ಬರ್ತಾನೆ. ಇವತ್ತು ಸಹ ನಮಗೆ ಸರಿಸುಮಾರು 13 ವಿಡಿಯೋಗಳು ಸಿಕ್ಕಿದ್ದಾವೆ. ಅದರಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ದಾರೆ, MBBS ವಿದ್ಯಾರ್ಥಿನಿಗಳಿದ್ದಾರೆ, 4 ಜನ ಗೃಹಿಣಿಯರಿದ್ದಾರೆ. ಈ ಮುಸಲ್ಮಾನ ಗೂಂಡಗಳು ಟಾರ್ಗೆಟ್ ಮಾಡ್ತಕ್ಕಂಥ ಮಹಿಳೆಯರು ಯಾರು ಕೇಳಿದರೆ, ಪ್ರತಿಷ್ಠಿತ ಮನೆತನದವರು, ಜೊತೆಗೆ ಆರ್ಥಿಕವಾಗಿ ಸ್ಥಿತಿವಂತರಿರ್ತಕ್ಕಂಥವ್ರನ್ನು. ಹಾಗಾಗಿ ಹಿಂದೂ ಜಾಗರಣ ವೇದಿಕೆ, ಶ್ರೀರಾಮ ಸೇನೆ ಜಂಟಿಯಾಗಿ ಸತತ 2 ದಿನಗಳ ಕಾಲ ದೂರನ್ನು ದಾಖಲಿಸೋದಕ್ಕೆ ಪ್ರತಿಯೊಬ್ಬ ಮಹಿಳೆಯರ ಮನೆಯಲ್ಲಿ ಹೋಗಿ ಒತ್ತಾಯವನ್ನು ಮಾಡಿದೆವು. ಆದರೆ ಅವರೆಲ್ಲರೂ ಸಹ ಹಿಂದೂ ಸಮುದಾಯ, ಮಾನ ಮರ್ಯಾದೆಗೆ ಅಂಜುವ ಸಮುದಾಯ. ಹಾಗಾಗಿ ನಮ್ಮ ಹೆಣ್ಣು ಮಕ್ಕಳ ಭವಿಷ್ಯ ಹಾಳಾಗಬಾರ್ದು, ವಿವಾಹಿತ ಹೆಣ್ಣು ಮಕ್ಕಳಿಗೆ ವಿಚ್ಛೇದನೆ ಆಗುವ ಪರಿಸ್ಥಿತಿ ಇರುತ್ತೆ, ದಯಮಾಡಿ ದೂರನ್ನು ದಾಖಲಿಸೋದಕ್ಕೆ ನಾವು ಮುಂದೆ ಬರೋದಕ್ಕಾಗೋದಿಲ್ಲ ಅಂತೇಳಿದರು. ಆ ಕಾರಣವನ್ನು ಇಟ್ಟುಕೊಂಡು ಇವತ್ತು ಇಲಾಖೆಗೆ ನಾವು ಆಗ್ರಹ ಪಡಿಸೋದಿಷ್ಟೇ, ಇದೇ ಆಜಾದ್ ನಗರ, ಇದೇ ಭಾಷಾನಗರದ ಮುಸಲ್ಮಾನ ಹೆಣ್ಣು ಮಕ್ಕಳಿಗೆ ಹೀಗೇನಾದರೂ ಆಗಿತ್ತು ಅಂತಂದಿದ್ರೆ ನಾವಿವತ್ತು ಬೀದಿಯಲ್ಲಿ ನಿಂತು ಹಿಂದೂ ಪರ ಸಂಘಟನೆಯವರು ಹೋರಾಟ ಮಾಡ್ತಾ ಇದ್ದೀವಿ. ಅದೇ ಮುಸಲ್ಮಾನ ಸಮಾಜಕ್ಕೆ ಆಗಿದ್ರೆ ಜಿಮ್ಮಿನ ಪರಿಸ್ಥಿತಿ ಇಷ್ಟೊತ್ತಿಗೆ ಏನಾಗ್ತಿತ್ತು ಅನ್ನೋದನ್ನು ನಾವು ಗಮನಿಸಬೇಕು. ಇಲಾಖೆಯ ಎಲ್ಲರೂ ಸಹ ಇಂತಹ ದೂರುಗಳು ಬಂದ ತಕ್ಷಣವೇ ಅವರು ಕಾರ್ಯಪ್ರವೃತ್ತರಾಗಿ ಇಂತಹ ದುಶ್ಯಾಸನರನ್ನು ಬಂಧಿಸಬೇಕು, ಸಮಾಜದಲ್ಲಿ ಶಾಂತಿಯನ್ನು ನೆಲೆಗಟ್ಟುವಂತೆ ಮಾಡಬೇಕು. ಜೊತೆಗೆ ಇಂತಹ ಜಿಮ್ಮಿನ ಟ್ರೈನರ್ಗಳನ್ನು
ಲೈಸೆನ್ಸ್ ಏನಾದರೂ ಇದ್ದರೆ ಅವರಿಗೆ ಅನುಮತಿ ಪತ್ರ ಇದ್ದರೆ ಅದನ್ನು ಸಹ ಕ್ಯಾನ್ಸಲ್ ಮಾಡಿ ಇನ್ನು ಮುಂದೆ ಇವರಿಗೆ ಟ್ರೈನಿಂಗ್ ಕೊಡೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋದು ನಮ್ಮ ಆಗ್ರಹ.